ಇವನ ಹೆಸರು ನಾರ್ಮನ್, ಒಂದು ಆನಿಮೆಟ್ರಾನಿಕ್ ಗೊಂಬೆ. ಇವನು ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿರ್ತಿದ್ದ. ಮನುಷ್ಯರ ಥರ ಕಣ್ಣ ಮಿಟುಕ್ಸೋದು, ಉಸಿರಾಡೋದು, ಮುಖದಲ್ಲಿ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಮಾಡ್ತಿದ್ದ. ಈ ಗೊಂಬೆನ ಕಂಡಿಡೋದಕ್ಕೆ ಕಾರಣ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಸಣ್ಣ ರೋಲ್ ಕೊಡೋಣ ಅಂತ. ಇವನು ನೋಡೋದಕ್ಕೆ ತುಂಬಾ ಭಯಂಕರ ಮತ್ತೆ ತುಂಬಾ ಮುದ್ದಾಗಿ ಕಾಣುತ್ತಿದ್ದ. 2006ರಲ್ಲಿ ಇವನು ಇದ್ದಕ್ಕಿದ್ದ ಹಾಗೆ ಮಾಯ ಆಗೋದ. ಇವ್ನಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನಾಗಿ ಸ್ವಲ್ಪ ವರ್ಷ ನಂತರ 2014ರಲ್ಲಿ ಒಂದು ಕಾಮರ್ಸ್ ವೆಬ್ಸೈಟಲ್ಲಿ ಈ ನಾರ್ಮನ್ ಫೋಟೋ ಹಾಕಿ ಮಾರಾಟಕ್ಕೆ ಇಟ್ಟಿದ್ರು. ಆ ಫೋಟೋದಲ್ಲಿ ಇವನು ನೋಡೋದಕ್ಕೆ ದುಷ್ಟ ಪರಿಸ್ಥಿತಿಯಲ್ಲಿದ್ದ. ಇವನು ಚರ್ಮನ ಕಿತ್ತೋಗಿತ್ತು, ಇವನು ಲೆಫ್ಟ್ ಕಾಲು ರೈಟ್ ಕಾಲು ಎರಡು ಮುರಿದೋಗಿತ್ತು. ಇದು ಇವನಿಗೆ ಹೇಗಾಯ್ತು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದ ನಾರ್ಮನ್ನ ನೋಡಿ ಒಬ್ಬ ಯೂಟ್ಯೂಬರ್ ಅವನಿಗೆ ಹಣನ ಕೊಟ್ಟು ಈ ಗೊಂಬೆನ ಮನೆಗೆ ತರ್ತಾನೆ. ಮನೆಗೆ ತಂದು ಇಂಟರ್ನೆಟ್ಟಲ್ಲಿ ಗೋ ಫಂಡ್ ಮೀ ಎಂಬುವ ಒಂದು ಆನ್ಲೈನ್ ಕ್ಯಾಂಪಿಂಗ್ ಮುಖಾಂತರ ಜನರ ಹತ್ರ ಹಣನ ಸೇರಿಸಿ ಈ ನಾರ್ಮನ್ನ ರೀಸ್ಟೋರ್ ಮಾಡ್ತಾನೆ. 2022ರಲ್ಲಿ ಈ ನಾರ್ಮನ್ಗೆ ಕಂಪ್ಲೀಟ್ ಆಗಿ ರೀಸ್ಟೋರ್ನ ಮಾಡಿ ಒಂದು ಒಳ್ಳೆ ಲುಕ್ನ ಕೊಡ್ತಾರೆ. ಆ ಲುಕ್ಕಲ್ಲೂ ಕೂಡ ನಾರ್ಮನ್ ನೋಡೋದಕ್ಕೆ ಸ್ವಲ್ಪ ಭಯಂಕರವಾಗಿ ಇರ್ತಿದ್ದ. 20 ವರ್ಷ ಆದರೂ ಕೂಡ ಈ ನಾರ್ಮನ್ನ ಯಾರೂ ಮರ್ತಿಲ್ಲ. ಇವತ್ತಿನ ದಿನ ನಾರ್ಮನ್ ಫಾರಿನಲ್ಲಿ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ಅಲ್ಲಿ ಕೋ ಹೋಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಇದೇ ತರ ಪ್ರಪಂಚದಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಡೈಲಿ ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ.